ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಾನು ಹರೀಶ್ ನಾಗರಾಜು. ಒಂದಿನ ಯಾವತ್ತು ಕಡಿಮೆ ಆಗುತ್ತೆ ಅಂತ ಕಾದು ನೋಡ್ತಾ ಇದ್ದೀವಿ, ಆದರೆ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ದೇಶದಲ್ಲಿ ಮುಂದುವರಿತಾ ಇದೆ ಈ ಕರೋನಾ ಆರ್ಭಟ. ಕಳೆದ 24 ಗಂಟೆ ಅಂದರೆ ಒಂದು ದಿನದ ಅವಧಿಯಲ್ಲಿ ಇಡೀ ದೇಶದಲ್ಲಿ ಹೊಸ ಸೋಂಕಿತರೆಷ್ಟು ಗೊತ್ತಾ? 3,23,144. ಬ್ರೇಕಿಂಗ್ ನ್ಯೂಸ್. ಕಳೆದ 24 ಗಂಟೆಯಲ್ಲಿ ದೇಶದ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳಾಗಿದ್ದು 3,23,144 ಮಂದಿಗೆ. ಓವರಾಲ್ ದೇಶದ ಕೊರೋನಾ ಸೋಂಕಿತರ ಸಂಖ್ಯೆ ಆಯಿತು ಅಲ್ಲಿಗೆ 1,76,36,307 ಜನಕ್ಕೆ. ಕಳೆದ 24 ಗಂಟೆಯಲ್ಲಿ 2,51,000 ಚಿಲ್ಲರೆ ಜನ ಗುಣಮುಖರಾಗಿದ್ದಾರೆ. ಇನ್ನೂ ಸಕ್ರಿಯವಾಗಿರೋ ಪ್ರಕರಣಗಳು ಅಂದರೆ ಹತ್ತತ್ರ 28.25 ಲಕ್ಷ ಜನ. ಬಹಳ ಬೇಜಾರು. ಕಳೆದ 24 ಗಂಟೆಯಲ್ಲಿ ಕರೋನಾಗೆ ಸಾವನ್ನಪ್ಪಿರೋರು ಹತ್ತತ್ರ 2,25,000, 2,771 ಜನ ಇಡೀ ದೇಶದಲ್ಲಿ ಸಾವನ್ನಪ್ಪಿದ್ದಾರೆ. ಎರಡನೇ ಅಲೆಯ ಮಹಾಸ್ಫೋಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಅದೆಲ್ಲೋ ದಿನಕ್ಕೆ 50,000, 80,000, 1 ಲಕ್ಷ, 1.5, 2.5 ಹೀಗೆ ಬಂದು ಇದೀಗ 3,4 ಲಕ್ಷಕ್ಕೆ ಬಂದು ನಿಂತಿದೆ. ಒಂದು ದಿನದ ಅಂದರೆ 24 ಗಂಟೆಯಲ್ಲಿ 3,4 ಲಕ್ಷ ಚಿಲ್ಲರೆ ಜನ ಇದೀಗ ದೇಶದಲ್ಲಿ ಕರೋನಾ ಸೋಂಕಿತರಾಗಿದ್ದಾರೆ. ಏಪ್ರಿಲ್ 27ನೇ ತಾರೀಕು ಅಂದರೆ ಇವತ್ತು ರಾತ್ರಿ 9 ಗಂಟೆಗೆ ಶುರುವಾದರೆ ಮೇ 10ನೇ ತಾರೀಕು 14 ದಿನ ಬೆಳಗ್ಗೆ 6 ಗಂಟೆ ತನಕ ಈ ಲಾಕ್ ಡೌನ್. ಇವತ್ತು ರಾತ್ರಿ 9 ಗಂಟೆಯಿಂದ ಶುರುವಾಗ್ತಿದೆ. ಸಾಕಪ್ಪ ಸಾಕು ಈ ಬೆಂಗಳೂರು ಸವಾಸ ಅಂತ ಜನ ಊರು ಬಿಡ್ತಿದ್ದಾರೆ. ಕರೋನಾ ಜೊತೆ ಕರ್ಫ್ಯೂಗೆ ಹೆದರಿ ಬೆಂಗಳೂರು ಸಿಟಿ ಬಿಟ್ಟು ಹೋಗ್ತಿದ್ದಾರೆ ಜನ. ಬ್ರೇಕಿಂಗ್ ನ್ಯೂಸ್. ಕನ್ನಡ ಸಿನಿಮಾದ ಹಾಡು ನೆನಪಾಗ್ತಾ ಇದೆ. ಅಂದದೂರು ಬೆಂಗಳೂರು, ಆನಂದದ ತವರೂರು. ಚೆನ್ನಾಗಿತ್ತು ಹಾಡು. ಆದರೆ ಈಗ ಸಾಲುಗಳನ್ನು ಕೇಳಿಸ್ಕೊಂಡ್ರೆ ಯಾರಿಗೂ ಚಂದ ಅನ್ಸಲ್ಲ ಈ ಬೆಂಗಳೂರು. ಯಾಕೆಂದರೆ ಕರೋನಾ ಹೆಮ್ಮಾರಿಯಾಗಿ ಕಾಡ್ತಾ ಇದೆ. ಸಾಕಪ್ಪ ಸಾಕು ಇವ್ರ ಸವಾಸ, ನಮ್ಮೂರು ಸೇರ್ಕೊಂಡ್ಬಿಟ್ರೆ ಸೇಫಾಗಿದ್ಬಿಡ್ತೀವಿ ನಾವು ಅಂತ ಎಲ್ಲರೂ ಕೂಡ ರಾತ್ರಿ ಲಾಕ್ಡೌನ್ ಆಗೋದ್ರೊಳಗಡೆ ತಮ್ಮೂರು ಸೇರ್ಕೊಳ್ಳೋದಕ್ಕೆ ಎಲ್ಲರೂ ಹೊರಟರು. ಬೆಳ್ಳಂಬೆಳಗ್ಗೆ ನೋಡಿ KSRTC ಎಲ್ಲ ಬಸ್ಗಳು ಫುಲ್ ಹೌಸ್ಫುಲ್ಲು. ರಾತ್ರಿಯೊಳಗೆ ಊರು ಸೇರ್ಕೊಳ್ಳೋದಕ್ಕೆ ಜನ ಮುಂದಾಗ್ತಿದ್ದಾರೆ. ಕಂಪ್ಲೀಟ್ ಲಗೇಜ್ ಸಮೇತ ಊರು ಬಿಡ್ತಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳತ್ತ ಪಯಣ ಬೆಳೆಸ್ತಿದ್ದಾರೆ. ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳತ್ತ ಹೊರಟು ನಿಲ್ತು ಬಸ್ಗಳು. ಫುಲ್ ರಶ್ಶು ಎಲ್ಲ ಕಡೆ. ಈ ಕಡೆ KR ಮಾರ್ಕೆಟ್ಟೆ, ಈ ಕಡೆ ಮೆಜೆಸ್ಟಿಕ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್. ಯಾರಾದರೂ ಹೋಗೋರಿದ್ರೆ ಬೆಂಗಳೂರು ಸಿಟಿಲಿ ಓಡಾಡೋರಿದ್ರೆ ಆ ರೂಟನ್ನು ಅವಾಯ್ಡ್ ಮಾಡ್ಬೋದು. ಮೆಜೆಸ್ಟಿಕ್ಕು ಅದನ್ನು ಹೊಂದ್ಕೊಂಡಿರೋ KG ರೋಡು ಈ ಕಡೆ ಕಾರ್ಪೊರೇಷನ್ ಸರ್ಕಲ್ ತನಕ ಅವಾಯ್ಡ್ ಮಾಡಿ ಆ ಕಡೆ ಕಂಪ್ಲೀಟ್ ಜಾಮ್ ಆಗ್ತಿದೆ. ಯಶವಂತಪುರ, ಗೊರಗುಂಟೆಪಾಳ್ಯದಲ್ಲೂ ಕೂಡ ಟ್ರಾಫಿಕ್ ಜಾಮು. ಬಸ್ಸು, ಕ್ಯಾಬು, ಗೂಡ್ಸು, ವೆಹಿಕಲ್ ಏನು ಸಿಕ್ಕರೂ ಹೋಗ್ತಿದ್ದಾರೆ ಜನ. ಲೆಟ್ಸ್ ಗೋ ಲೈವ್. ಬೆಂಗಳೂರಿನಿಂದ ಹೊರಗೆ ಹೋಗಬೇಕು ಅಂದರೆ ಅದು ತುಮಕೂರು ರೋಡು. ಗೊರಗುಂಟೆಪಾಳ್ಯದಿಂದ ಮುಂದಕ್ಕೆ ಹೋದರೆ ನವಯುಗ ಟೋಲ್ ಸಿಗುತ್ತೆ. ನನ್ನ ಸಹೋದ್ಯೋಗಿ ಶರಣು ಹಂಪಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ. ನಮಗೆ ವಿಜುವಲ್ ತೋರಿಸಿ. ಅಂದರೆ ಸಾಕು ಈ ಊರಿನ ಸವಾಸ, ಸಂಜೆ ಒಳಗೆ ಊರು ಸೇರ್ಕೊಂಡ್ಬಿಟ್ರೆ ಸೇಫ್ ಆಗಿದ್ಬಿಡ್ತೀವಿ ನಾವು ಅಂತನಾ? ಹೇಗಿದೆ ಜನದಟ್ಟಣೆ ಮತ್ತು ಟ್ರಾಫಿಕ್ನ ದಟ್ಟಣೆ ಆ ಭಾಗದಲ್ಲಿ? ಗುಡ್ ಮಾರ್ನಿಂಗ್ ಹರೀಶ್. ರಾತ್ರಿ ಸಾಕಷ್ಟು ಸಂಖ್ಯೆಯಲ್ಲಿ ಜನದಟ್ಟಣೆ ಇತ್ತು ಮತ್ತು ಟ್ರಾಫಿಕ್ ಜಾಮ್ ಕೂಡ ಅತಿ ಹೆಚ್ಚಾಗಿತ್ತು. ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ರು. ಇಲ್ಲಿ ಪ್ರಮುಖವಾದಂಥ ವಿಚಾರ ಅಂತಂದ್ರೆ 14 ದಿನ ಜನತಾ ಕರ್ಫ್ಯೂ ಹಿನ್ನೆಲೆಯಲ್ಲಿ ತಮ್ಮ ಊರಿಗೆ ತೆರಳ್ತಾ ಇದ್ದಾರೆ. ಆದರೆ ಬಹುತೇಕರು ಅಂದ್ರೆ ಅರ್ಧದಷ್ಟು ಜನ ಗಂಟು ಮೂಟೆ ಸಮೇತ ತಮ್ಮ ಊರುಗಳಿಗೆ ತೆರಳ್ತಾ ಇರೋಂಥ ದೃಶ್ಯಗಳು ನಾವೀಗ ಟೋಲ್ನಲ್ಲಿ ಕಂಡು ಬರ್ತಾ ಇದೆ. ಇಲ್ಲೇನು ಸ್ಟಾಪ್ ಇಲ್ಲ, ಆದರೂ ಕೂಡ ಪ್ರಯಾಣಿಕರು ಕ್ಯೂ ರೀತಿಯಾಗಿ ನಿಂತ್ಕೊಂಡಿದ್ದಾರೆ. ಬಸ್ಗಳು ಇಲ್ಲಿ ಬಂದು ನಿಲ್ಲುತ್ತೆ. ನಿಲ್ಲುವಂಥ ಬಸ್ಗಳಲ್ಲೇ ಹೊರಡ್ಬಿಡೋಣ ಅಂತೇಳಿ. ಯಾಕಂದ್ರೆ ಇಲ್ಲಿಂದ ಮತ್ತೆ ವಾಪಸ್ ಗುರುಗುಂಟೆಪಾಳ್ಯ, ಯಶವಂತಪುರ ಹೋಗ್ಬೇಕಂದ್ರೂ ಕೂಡ ಬಸ್ಗಳು ಫುಲ್ ರಶ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲೇ ಟೋಲಲ್ಲೇ ನಿಂತು ಬಿಟ್ರೆ ಸಿಗುತ್ತೆ ಅಂತ ಹೇಳಿ ಜನರೆಲ್ಲರೂ ಕೂಡ ಹಾಸನ, ಈ ಕಡೆಗೆ ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗ ಹೀಗೆ ಬೇರೆ ಬೇರೆ ಕಡೆಗೆ ತೆರಳುತ್ತಿರುವಂಥವ್ರು. ವೆಹಿಕಲ್ಗಳಲ್ಲಿ ಗೂಡ್ಸ್ ವೆಹಿಕಲ್ಗಳಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಸಾಕಷ್ಟು ಲಗೇಜ್ಗಳ ಸಮೇತ ಅಂದರೆ ಪರ್ಮನೆಂಟ್ ಆಗಿ ಬೆಂಗಳೂರು ಬೇಡ ಅಂತ ಹೇಳಿ ಹೋಗ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಈಗ ಒಂದು ಸ್ವಲ್ಪ ಲೈನ್ ಕ್ಲಿಯರ್ ಆಗಿರೋದು. ಕಳೆದ ಅರ್ಧ ಗಂಟೆಗಳ ಹಿಂದೆಷ್ಟಿಗೆ ಅತಿ ಹೆಚ್ಚು ಜಾಸ್ತಿ ವೆಹಿಕಲ್ಸ್ ಮೂವ್ಮೆಂಟ್ ಇತ್ತು. ಆದರೆ ಈಗ
ವೆಹಿಕಲ್ ಮೂವ್ಮೆಂಟ್ ಬಹಳ ಕಡಿಮೆ ಇರೋದು. ಈಗಲೂ ಕೂಡ ಜನರು ಕ್ಯೂ ನಿಂತಿದ್ದಾರೆ. ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಇರೋದ್ರಿಂದಾಗಿ ಗುರುಗುಂಟೆಪಾಳ್ಯ, ಯಶವಂತಪುರ ಅಲ್ಲೂ ಕೂಡ ಜನರ ಸಂಖ್ಯೆ ಜಾಸ್ತಿ ಇದೆ. ತಮ್ಮ ಊರುಗಳಿಗೆ ತೆರಳುತ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ನನ್ನ ಬಲಭಾಗದಲ್ಲಿ ನೋಡ್ತಾ ಹೋದ್ರೆ ಇಲ್ಲೂ ಕೂಡ ವಿತ್ ಲಗೇಜ್ ಸಮೇತ ಪ್ರಯಾಣಿಕರು ಹೋಗ್ತಾ ಇದ್ದಾರೆ, ತಮ್ಮ ಊರುಗಳಿಗೆ ತೆರಳ್ತಾ ಇರೋದು. 14 ದಿನ ಲಾಕ್ಡೌನ್ ರೀತಿ ಜನತಾ ಕರ್ಫ್ಯೂ ಇರೋದ್ರಿಂದಾಗಿ ತಮ್ಮ ಊರುಗಳಿಗೆ ಹೋಗಿ ಅಲ್ಲೇ ಉಳ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇರೋದು. ಇನ್ನು ಕೆಲವರು ಗೂಡ್ಸ್ ವೆಹಿಕಲ್ಗಳಲ್ಲಿ, ಬೈಕ್ಗಳಲ್ಲಿ, ಕಾರ್ಗಳಲ್ಲಿ, ಕ್ಯಾಬ್ಗಳಲ್ಲಿ, ಹೀಗೆ ತಮಗೆ ಯಾವ ವೆಹಿಕಲ್ ಸಿಗುತ್ತೋ ಆ ವೆಹಿಕಲ್ಗಳಲ್ಲಿ ಹೋಗ್ತಿರುವಂಥ ದೃಶ್ಯಗಳು ನಾವೀಗ ಟೋಲಲ್ಲಿ ಕಂಡು ಬರ್ತಾ ಇದೆ. ಹರೀಶ್, ಯಾಕೆ ಎರಡು ವಾರ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ನಮ್ಮ ಊರುಗಳಿಗೆಲ್ಲ ಹೋಗಿ ಅಲ್ಲಿ ಸೋಂಕು ಹಬ್ಸೋ ಬದಲು ಇಲ್ಲೇ ಇದ್ದು ಸೇಫಾಗಿ ನಾವು ಇರೋಣ ಅಂತ ಯಾಕೆ ಯೋಚನೆ ಮಾಡ್ತಿಲ್ಲ? ಮಾತಾಡ್ಸಿದ್ರೆ ಏನಂತಾರೆ ಅವ್ರು ಆ್ಯಕ್ಚುಲಿ? ಹರೀಶ್, ಕೆಲವ್ರನ್ನ ಮಾತಾಡ್ಸಿದ್ವಿ. 14 ದಿನ ನಾವು ಬೆಂಗಳೂರಿನಲ್ಲಿ ಇದ್ದೇನು ಮಾಡಬೇಕಾಗತ್ತೆ? ಯಾಕಂದರೆ ಬೆಳಗ್ಗೆ ನಿಮಗೆ ತರಕಾರಿ ಖರೀದಿ ಮಾಡಲಿಕ್ಕೆ ಬೆಳಗ್ಗೆ 6 ರಿಂದ 10 ಗಂಟೆ ಅವಕಾಶ ಇದೆ. ಆದರೆ ಮನೆಗೆ ಹೋದರೆ ಮನೆ ಕುಟುಂಬದ ಸದಸ್ಯರ ಜೊತೆಗಾದರೂ ಇರ್ಬೋದು, ಅಲ್ಲಿ ಬೇರೆ ಕೆಲಸ ನೋಡ್ಬೇಕು. ಈ ಕಾರ್ಮಿಕ ವರ್ಗದವರಿಗೂ ಕೂಡ ಕೆಲಸಕ್ಕೆ ಬಹಳ ತೊಂದರೆ ಆಗ್ತದೆ. ಊರಲ್ಲಿ ಹೋದ್ರೆ ಅಟ್ಲೀಸ್ಟ್ ಕೃಷಿ ಕೆಲಸಗಳು ಅಥವಾ ನಮ್ಮ ಮನೆಯ ಕೆಲಸಗಳನ್ನಾದರೂ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ರೀತಿಯಾದಂಥ ಅಭಿಪ್ರಾಯಗಳೇ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಈಗ ಇಲ್ಲಿ ನಿಂತಿರೋರೆಲ್ಲರೂ ಕೂಡ ಪ್ರಯಾಣಿಕರೇನಿದ್ದಾರೆ ತಮ್ಮ ಊರುಗಳಿಗೆ, ಅಂದರೆ ಹಾಸನ, ಮಂಡ್ಯ, ಚಿತ್ರದುರ್ಗ, ತುಮಕೂರು, ಹೀಗೆ ಬೇರೆ ಬೇರೆ ಲಾಂಗ್ ಊರುಗಳು, ಬಳ್ಳಾರಿ ಇರ್ಬೋದು ಮತ್ತು ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಹೀಗೆ ಬೆಂಗಳೂರಿನಿಂದ ತುಮಕೂರು ಕಡೆಗೆ ತೆರಳುವಂತಹ ವೆಹಿಕಲ್ಸ್ಗಳೆಲ್ಲರೂ ಕೂಡ ಅತಿ ಹೆಚ್ಚು ಪ್ಯಾಸೆಂಜರ್ಸ್ ಮತ್ತು ಗೂಡ್ಸ್ ವಾಹನಗಳಲ್ಲೂ ಕೂಡ ಲಗೇಜ್ಗಳ ಸಮೇತ ಹೋಗ್ತಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಬೆಂಗಳೂರು ಮುಂಬೈಯನ್ನು ಮೀರಿಸಿ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಕೇಸಸ್ ಏನೋ ನಮಗೆ ಸೋಂಕು ಹರಡಬಾರ್ದು ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಅಂದರೆ ಇಲ್ಲಿಂದ ಇಲ್ಲಿಯ ಸೋಂಕನ್ನು ತೆಗೆದುಕೊಂಡು ತಮ್ಮೂರುಗಳಿಗೆ ತೆರಳಿ ತಮ್ಮ ಮನೆ ಸದಸ್ಯರಿಗೆ ಹಬ್ಸಿದ್ರೆ ಆಗುವಂಥ ಅನಾಹುತ ಇನ್ನೂ ಕೂಡ ಅತಿ ಹೆಚ್ಚಾಗಿರುತ್ತೆ. ಇದ್ರ ಬಗ್ಗೆನೂ ಕೂಡ ಜಾಗೃತೆ ವಹಿಸಬೇಕಾಗಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಶರಣಪ್ಪ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನೀವು ನೋಡ್ತಿರುವಂಥ ದೃಶ್ಯ ಅದು ನವೈಗ ಟೋಲ್ ಮೆಜೆಸ್ಟಿಕ್ನಿಂದ ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಜನ ಬಂದಿದ್ರು. ಬಸ್ಗಳು ಯಾವ್ದು ಸಿಗುತ್ತೆ ಅವ್ರೂರ ಕಡೆ ಹೊರಡೋಕೆ ಶುರು ಮಾಡಿದ್ರು. ಇದು ಬೆಂಗಳೂರಿನ ಸಿಚುವೇಶನ್ ನಿಮ್ಮ ಮುಂದೆ ಇಡ್ತಾ ಇದ್ವಿ ನಾವೀಗ. ಬೆಂಗಳೂರಿನ ಹೊರತುಪಡಿಸಿದ್ರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಕೂಡ ಇನ್ನು ಬೇರೆ ಬೇರೆ ಊರುಗಳಿಗೆ ಹೊರಡ್ತಿರ್ತಾರೆ. ನೇರವಾಗಿ ಹುಬ್ಬಳ್ಳಿಗೆ ಹೋಗ್ತಿದ್ದೀನಿ ನಾನು. ಹುಬ್ಬಳ್ಳಿಯಲ್ಲಿ ನನ್ನ ಸಹೋದ್ಯೋಗಿ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶಿವರಾಮ್. ಇವತ್ತು ರಾತ್ರಿಯಿಂದ ಲಾಕ್ಡೌನ್ ಶುರುವಾಯಿತು. ಹುಬ್ಬಳ್ಳಿ ಅಂದರೆ ವಾಣಿಜ್ಯ ನಗರಿ, ವ್ಯಾಪಾರ ವಹಿವಾಟು ಜೋರಾಗೇ ಇರುತ್ತೆ. ಜನರ ಮನಸ್ಥಿತಿ ಹೇಗಿದೆ? ಜೊತೆಗೆ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗೋರು ಕೂಡ ಹೊರಡ್ತಾ ಇದ್ದಾರಾ? ವ್ಯಾಪಾರ ವಹಿವಾಟು ಇವತ್ತು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿ ಎಲ್ಲ ಕೂಡ ಖಾಲಿ ಮಾಡ್ತಿದ್ದಾರಾ? ಜನರ ಭರಾಟೆ ಹೇಗಿದೆ? ಏನಿದೆ ಸಿಚುವೇಶನ್? ಹರೀಶ್, ಇವತ್ತೇನಂದ್ರೆ ಏನು ಉತ್ತರ ಕರ್ನಾಟಕದ ಹೆಬ್ಬಾಗಿಲ್ಲ ಅಂತಲೇ ಹೇಳ್ಬೋದು. ಹುಬ್ಬಳ್ಳಿ ವಾಣಿಜ್ಯ ನಗರಿ ಹೌದು. ಹೀಗಾಗಿ ಇಲ್ಲಿ ಬೆಳಿಗ್ಗೆಯಿಂದಲೂ ಸಹ ತರಕಾರಿ ಇರ್ಬೋದು, ಬೇರೆ ಬೇರೆ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡ್ಕೊಂಡಿದ್ದಾರೆ. ಮುಖ್ಯವಾಗಿ ಇಲ್ಲಿಂದ ಸಾಕಷ್ಟು ಬೇರೆ ಬೇರೆ ಊರುಗಳಿಗೆ, ಅಂದರೆ ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಬೇರೆ ಬೇರೆ ಊರುಗಳಿಗೆ ಜನ ಹೋಗ್ತಾ ಇದ್ದಾರೆ. ನಾವೀಗ ನೋಡ್ತಾ ಇರ್ಬೋದು. ಅಂದರೆ ಇವತ್ತು ಅಗತ್ಯಕ್ಕಿಂತ ನಿತ್ಯಕ್ಕಿಂತ ಹೆಚ್ಚಿನ ಬಸ್ಸುಗಳು ಇವತ್ತು ಸಂಚಾರ ಮಾಡ್ತಾ ಇದೆ. ಜನ ಬಸ್ ನಿಲ್ದಾಣದಲ್ಲೂ ಸಹ ಜನರ ಸಂಖ್ಯೆನೂ ಹೆಚ್ಚಿದೆ. ಅಂದರೆ ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ಜನ ಇವತ್ತು ಹೋಗ್ತಾ ಇದ್ದಾರೆ. ಅಂದರೆ ಅವ್ರವ್ರ ಊರುಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅಂದರೆ ನಾಳೆಯಿಂದ ಬಸ್ ಸಿಗುತ್ತೋ ಇಲ್ಲ ಅನ್ನೋ ಒಂದು ಅನುಮಾನ ಇದೆ. ಹಾಗಾಗಿ ಅನಿವಾರ್ಯವಾಗಿ ಜನ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಭಾಳಷ್ಟು ಜನ ಬೆಂಗಳೂರಿಂದ ಏನು ಬಂದಿದ್ದಾರೆ ಅವರು ಸಹ ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ರಶ್. ಅಂದರೆ ಈ ಮಾಮೂಲಿ ಸ್ಟ್ರೈಕ್ ಆದಾಗಿನಿಂದ ಇಲ್ಲಿ ಅಷ್ಟಾಗಿ ರಶ್ ಕಾಣ್ತಾ ಇದ್ದಿಲ್ಲ. ಆದರೆ ಇವತ್ತು ಮಾತ್ರ ಅಗತ್ಯಕ್ಕಿಂತ ಹೆಚ್ಚಿನ ಜನರ ಒತ್ತಡ ಜಾಸ್ತಿ ಇದೆ. ಜಾಸ್ತಿ ಜನ ಬರ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ಗೆ ಮತ್ತು ಬೇರೆ ಬೇರೆ ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ಅವ್ರ ಬಸ್ಗಳು ಹುಡ್ಕಾಟದಲ್ಲಿದ್ದಾರೆ. ಇವತ್ತು ಅಗತ್ಯಕ್ಕಿಂತ ಬಸ್ಸುಗಳು ಸಹ, ಅಂದರೆ ಬಸ್ಸುಗಳ ಸಂಖ್ಯೆನೂ ಹೆಚ್ಚಿದೆ. ಒಟ್ಟಾರೆ ಇವತ್ತು ಒಂದು ಕಡೆ ಜನ ಖರೀದಿಯಲ್ಲಿ ತೊಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಜನ ಏನು ವಲಸೆ ಬಂದಂಥವ್ರು ಇರ್ಬೋದು ಅಥವಾ ತಮ್ಮ ಊರುಗಳಿಗೆ ಹೋಗೋಂಥವ್ರು ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ತಯಾರಿ ನಡೆಸಿದ್ದಾರೆ. ಹರೀಶ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಶಿವರಾಮ್ ಅಸುಂಡಿ ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಒಂದೇ ಬಾರಿ ಬೆಂಗಳೂರು ಬಿಡ್ತಿದ್ದಾರೆ ಜನ. ಹಾಗಾಗಿನೇ ನೆಲಮಂಗಲ ಜಾಸ್ ಟೋಲ್ ಹತ್ರ ಕಂಪ್ಲೀಟ್ ಟ್ರಾಫಿಕ್ ಜಾಮ್. ಬೈಕು ಕಾರುಗಳಲ್ಲಿ ನಗರದಿಂದ ಹೊರಟರು. ಬಿಕಾಸ್ ಎಲ್ಲ ಕಡೆ ಬಸ್ಸು ಸಿಗಲ್ಲ. ಅವ್ರಿಗೂ ಗೊತ್ತಾಯ್ತು. ಟೂ ವೀಲರು, ಅವ್ರಿಗೂ ಬೇರೆ ಬೇರೆ ಗೂಡ್ಸ್ ಆಟೋಗಳು ಎಲ್ಲ ಹಿಡ್ಕೊಂಡು ಕುಟುಂಬದ ಸಮೇತ ಊರು ಬಿಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ಎಷ್ಟೋ ಜನರ ಪ್ಲಾನ್ ಏನು ಅಂದರೆ ಇವಾಗ 2 ವಾರ ಅಂತಾರೆ, ಅದಾದ್ಮೇಲೆ ಕಡಿಮೆ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಮ ಜೀವನ ಹೆಂಗೆ ಈ ಊರಲ್ಲಿ. ಹಾಗಾಗಿ ಬೇಡವೇ ಬೇಡಪ್ಪ, ಲಾಸ್ಟ್ ಇಯರ್ ನೋಡಿದ್ದೀವಿ ನಾವು. ಹಾಗಾಗಿ ಮತ್ತೆ ಈ ಊರು ಸವಾಸ ಬೇಡ ಅಂತವರೆಲ್ಲರೂ ಕೂಡ ಇದೀಗ ಲಗೇಜು, ಗೂಡ್ಸು, 2 ವೀಲರು ಯಾವ್ಯಾವ್ದು ಸಿಗುತ್ತೆ ಅಥವಾ ಓನ್ ಕಾರ್ಗಳು, ವೆಹಿಕಲ್ಲು, ಬಸ್ಸು ಯಾವುದಾದ್ರೂ ಸರಿ, ಕುಟುಂಬ ಸಮೇತ ನೋಡ್ರಪ್ಪ ಸಿಕ್ತು ವಿಜುವಲ್ಲು. ಇದು 2 ವೀಲರ್ನಲ್ಲಿ ಹಾಸಿಗೆ, ದಿಂಬು, ಬ್ಯಾಗು ಎಷ್ಟು ಕಡೆ ಕಟ್ಕೋಬೋದು ಎಲ್ಲ ಕಡೆ ಕಟ್ಕೊಂಡು ಬ್ಯಾಚುಲರ್ಗಳಾಗಿದ್ದರೆ, ಮ್ಯಾರಿಡ್ ಬ್ಯಾಚುಲರ್ಗಳಾಗೂ ಬದುಕ್ತಿದ್ರೆ, ಅವರೆಲ್ಲ ಊರ ಕಡೆ ಎಲ್ಲ ಫ್ಯಾಮಿಲಿ ಇರ್ತಾರೆ, ಎಲ್ಲರೂ ಅಲ್ಲಿಂದ ಕಾರ್ಗಳು ಎಲ್ಲ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ತುಂಬ್ಕೊಂಡ್ರು. ಸಾಧ್ಯ ಆದ ಮಷ್ಟಿಗೆ 1 ತಿಂಗಳಾದರೂ ಹಿಂದೆ ಮುಂದೆ ಆದರೂ ನಾವು ಅಲ್ಲೋಗಿ ಸೆಟ್ಲ್ ಆಗ್ಬೋಣ, ಬೇಡ ಈ ಕತೆ ಅಂತ ಅಲ್ಲಿಂದ ಎಲ್ಲ ಲಗೇಜ್ಗಳು ಹಾಕ್ಕೊಂಡು ಎಲ್ಲರೂ ಹೊರಟಿದ್ದಾರೆ. ಆ ದೃಶ್ಯ ನೋಡ್ತಿದ್ದೀರಿ. ಹಾಗಾಗಿ ಎಲ್ಲ ಕಡೆ 2 ವೀಲರು ಹಾಕೊಂಡು ಇವ್ರು ಹೊರಟ್ರು ಇವರು ಲಗೇಜಲ್ಲಿ. ಸೊ ಹಾಗಾಗಿ ಎಲ್ಲ ಕಡೆ ಕೂಡ ಕಂಪ್ಲೀಟ್ ಟ್ರಾಫಿಕ್ ಜಾಮ್. ಎಲ್ಲರೂ ಒಟ್ಟೊಟ್ಟಿಗೆ ಬೆಳಗ್ಗೆ ಬಿಟ್ಟರೆ ಸುಮಾರು ಚಿತ್ರದುರ್ಗ ಆ ಥರ ತುಂಬ ದೂರ ಹುಬ್ಬಳ್ಳಿ ತನಕ ಹೋಗೋರೆಲ್ಲ ಬೇಕಲ್ಲ, 4-5 ತಾಸು ಬೇಕು ಮಧ್ಯೆ ನಿಲ್ಲಿಸೋಬೇಕಾದ್ರು. ಸೊ ಹಾಗಾಗಿ ಒಂದು 8-9 ಗಂಟೆಗೆ ಬಿಟ್ಟರೆ ಎಲ್ಲರೂ ಸದ್ಯ ಒಂದು 3 ಗಂಟೆ 4 ಗಂಟೆ 5 ಗಂಟೆ ಒಳಗೆ ರೀಚ್ ಆಗ್ಬಿಡ್ಬೋದು ಸೇಫಾಗಿ ಅಂತ ಎಲ್ಲರೂ ಹೊರಟಿದ್ದಾರೆ. ಹೌದು, ಇವತ್ತು ರಾತ್ರಿಯಿಂದ ಕರ್ಫ್ಯೂ ಜಾರಿ ಆಗ್ತಾ ಇದೆ.